ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ನ್ಯೂಸ್ ಪ್ರಿನ್ಸಿಪಲ್ ಎಡಿಟರ್ ಆಗಿರುವಂತಹ ರಾಘವ್ ಸೂರ್ಯ ಅವರು. ಸರ್, ಇದೀಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದಾರೆ. ಇದು ಸಿಜೆಪಿ ಅವರಿಗೆ ಒಂದು ಬಲದ ಪ್ರದರ್ಶನ ಆಗಿರುವಂಥದ್ದು. ಒಂದು ಕಡೆಗೆ ಗಮನಿಸ್ತಾ ಹೋಗೋದಾದ್ರೆ ಮೋದಿಯವರ ಮೊದಲ ವಿಕೆಟ್, ಸಂಪುಟದಲ್ಲಿ ಮೊದಲ ವಿಕೆಟ್ ಈಗ ಪತನ ಆಗಿದೆ. ಈ ಒಂದು ಸುದ್ದಿಯನ್ನ ನೀವು ಕೂಡ ಹೇಳ್ತಾನೆ ಇರ್ತೀರಿ, ಡೈಲಿ ಕೂಡ ನೋಡ್ತಾನೆ ಇರ್ತೀವಿ. ಆದ್ರೆ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿರುವಂಥದ್ದು. ಸರ್, ಈ ಒಂದು ಸ್ಟೋರಿಗೆ ಕುರಿತಾಗಿ ಏನ್ ಹೇಳ್ತೀರಿ? ವೆಲ್ ಗಂಗಾ, ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರತಿಭಟನೆ ಇದೆ, ಇದು ಒಂದು ದೊಡ್ಡ ಅರಾಜಕತೆಯ ಒಂದು ಸಂಕೇತ ಆಗಿದೆ. ಹೌದು, ಕಳೆದ ಕೆಲವು ವಾರಗಳಿಂದ ನಡೀತಾ ಇದ್ದಂತಹ ದೇಶಾದ್ಯಂತ ಕಾವೇರಿದ್ದಂತಹ ಈ ಒಂದು ನೀಟ್ ಅಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಕ್ರೋಶಕ್ಕೆ ಕೊನೆಗೂ ಕೇಂದ್ರ ಸರ್ಕಾರ ತಲೆಬಾಗಿದೆ ಅಂತ ಹೇಳಬಹುದು. ಆದ್ರೆ ಇದು ಸಂಪೂರ್ಣ ಗೆಲುವಲ್ಲ ಅನ್ನೋದನ್ನು ಕೂಡ ನಾವು ಗಮನ ಹಾಕ್ಬೇಕಾಗಿದೆ. ಮುಂದಿನ ಜವಾಬ್ದಾರಿ ಜಾಸ್ತಿ ಇದೆ ಅನ್ನೋದರ ಒಂದು ಸುಳಿವು ಕೂಡ ಇದೆ ಈ ಒಂದು ಪ್ರತಿಭಟನೆಯಲ್ಲಿ. ಹೌದು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಪ್ರಧಾನಿಗೆ ಒಂದು ಪತ್ರ ಬರೆದಿದ್ದಾರೆ, ರವಾನೆ ಮಾಡಿದ್ದಾರೆ. ಫೈನ್, ಅದನ್ನ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಒಂದಿರುತ್ತೆ, ಯಾವ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಅವರು ಆರಂಭದಲ್ಲೇ ಮಾಡ್ಬಿಟ್ಟಿದ್ರೆ ಒಂದಿಷ್ಟು ಆಕ್ರೋಶ, ಒಂದಿಷ್ಟು ಕಾವು ತಣ್ಣಗಾಗಬಹುದಾಗಿತ್ತು. ಆ ನೊಂದಂತ ಪೋಷಕರಿಗೆ ಮತ್ತು ಕನಸುಳ್ಳಂತ ವಿದ್ಯಾರ್ಥಿಗಳಿಗೆ ಒಂದು ಹಂತದ ಸಂಕಟದ ಕಾವು ಕಮ್ಮಿ ಆಗಬಹುದಿತ್ತೇನೋ. ಆದ್ರೆ ಒಂದಂತ ನಾವು ನೋಡ್ಬೇಕು, ಹತಾಶೆಯಲ್ಲಿ ಕೋಟ್ಯಾಂತರ ಜೀವಗಳಿದ್ದಾವೆ. ಹೌದು ಸರ್. ಗಂಗಾ, ರಕ್ತ ಸುರಿಸಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಂತ ಲಕ್ಷಾಂತರ ಬಡ ವರ್ಗದವರು, ಮಧ್ಯಮ ವರ್ಗದವರು, ಆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಈ ಖದೀಮ್ರು ಚೆಲ್ಲಾಟ ಆಡಿದ್ರು. ಅದನ್ನ ನಾವು ಇನ್ನೂ ಕೂಡ ಹುಷಾರಾಗಿ ನೋಡ್ಬೇಕಾಗಿದೆ. ಪ್ರಶ್ನೆಯಲ್ಲಿ ರಾಜೀನಾಮೆಯದ್ದಷ್ಟೇ ಅಲ್ಲ, ಸಚಿವರ ರಾಜೀನಾಮೆಯಿಂದ ನಮ್ ಕಳೆದೋದ ಸಮಯ, ಅನುಭವಿಸಿದಂತ ಮಾನಸಿಕ ಹಿಂಸೆ ಏನಾದ್ರೂ ವಾಪಸ್ ಬರುತ್ತಾ ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಕರುಳಿನ ಕೂಗಾಗಿದೆ. ಅದಕ್ಕೇನಾದ್ರೂ ಉತ್ತರ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ, ನಾಟ್ ಎಟ್ ಆಲ್. ಇದು ಕೇವಲ ಒಬ್ಬ ಸಚಿವರ ನಿರ್ಗಮನ ಅಲ್ಲ, ಇಡೀ NTA ಅಂತೇನಿದೆ ಮತ್ತು ಪರೀಕ್ಷಾ ವ್ಯವಸ್ಥೆ ಅಂತೇನಿದೆ ಅದನ್ನ ಆಮೂಲಾಗ್ರವಾಗಿ ಶುದ್ಧೀಕರಿಸಬೇಕಾದಂತ ಒಂದು ಅನಿವಾರ್ಯತೆಯನ್ನ ಈ ರಾಜೀನಾಮೆ ಎತ್ತಿ ಹಿಡಿಯುತ್ತೆ. ಬರೀ ರಾಜೀನಾಮೆ ಕೊಟ್ರು ನೀವು ಸುಮ್ನಾಗ್ಬಿಡಿ, ನಾವೆಲ್ಲ ಸಾಚಾಗಳು ಅಂತ ಹೇಳಿದ್ರೆ ಅದನ್ನ ಒಪ್ಪೋಕ್ ಸಾಧ್ಯ ಇಲ್ಲ. ಸತ್ಯ. ಸಮಾಜ ಮತ್ತು ಜನಸಾಮಾನ್ಯರು ಅಂದ್ರೆ ಇಲ್ಲಿ ಬೀದಿಗಿಳಿದಂತಹ ಯುವ ಶಕ್ತಿಯ ಆಕ್ರೋಶಕ್ಕೆ ಒಂದು ಸಣ್ಣ ಮಟ್ಟದ ಜಯ, ಮತ್ತು ನಾವು ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಇನ್ನು ಪ್ರಜಾಪ್ರಭುತ್ವ ಸತ್ತಿಲ್ಲ ಅನ್ನೋದಕ್ಕೊಂದು ಉದಾಹರಣೆ. ರಾಜಕಾರಣದ ಏನೇ ಸ್ಟ್ರಾಟಜಿಗಳು, ಅವರ ಆಟಾಟೋಪಗಳು ಇದ್ರೂ ಕೂಡ ಒಂದು ಒಕ್ಕೊರಲ ಮನವಿ ಇದ್ರೆ, ಸಾತ್ವಿಕ ಆಕ್ರೋಶ ಇದ್ರೆ ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನೋದ್ರ ಒಂದು ಸಣ್ಣ ಗ್ಲಿಮ್ಸ್ ಇದು. ಜಂತರ್ ಮಂತರ್ನಿಂದ ಹಿಡಿದು ರಾಜ್ಯದ ಪ್ರತಿಯೊಂದು ಗಲ್ಲಿವರೆಗೆ ವಿದ್ಯಾರ್ಥಿಗಳು, ಆ ಯುವಜನತೆ, ಆ ನಾಗರಿಕ ಸಮಾಜ ನಡುಬೀದಿಯಲ್ಲಿ ನಡೆದಂತ ಒಂದು ನಿರಂತರ ಹೋರಾಟದ ಫಲ ಈ ರಾಜೀನಾಮೆ. ಅಂದ್ರೆ ಇಲ್ಲಿ ಈ ಒಂದು ರಾಜೀನಾಮೆ ಪಡೆಯೋಕೆ ಎಷ್ಟು ರಕ್ತ ಸುರಿಸ್ಬೇಕು, ಎಷ್ಟು ಬೆವರು ಸುರಿಸ್ಬೇಕು, ಎಷ್ಟು ಸಮಯ ಹಾಳು ಮಾಡ್ಕೊಳ್ಬೇಕು, ಎಷ್ಟು ನೆಮ್ಮದಿ ಕಳ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸುತ್ತೆ. ಹೌದು, ಒಂದು ಪ್ರಜ್ಞಾಪೂರ್ವಕ ಆಡಳಿತ ನಡೆಸುವಂತ ಸರ್ಕಾರ ಇದ್ರೆ, ಸಂವೇದನಾಶೀಲ ಸಚಿವರಿದ್ರೆ ಇದೆಲ್ಲ ನೋಡ್ಬೇಕಾಗ್ತಿತ್ತು. ಅದು ಕೂಡ ಪ್ರಶ್ನೆ ಮಾಡ್ಬೇಕಾಗಿದೆ. ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ರಾಜಕೀಯ ಆಟ ನಡೆಯೋದಿಲ್ಲ. ಯುವ ಜನರ ಕಣ್ಣೀರಿಗೆ ಸರ್ಕಾರ ಉತ್ತರ ನೀಡಲೇಬೇಕು ಅನ್ನೋದನ್ನ ಈ ವಿದ್ಯಾರ್ಥಿ ಚಳವಳಿ ಒಂದು ಮಟ್ಟಕ್ಕೆ ಸಾಬೀತುಪಡಿಸಿದೆ ಅಂತ ನಾವು ಹೇಳ್ಬೋದು. ಆಮೇಲೆ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತೆ, ಏನು ಪೋಷಕರು, ವಿದ್ಯಾರ್ಥಿಗಳು, ಜನಾಕ್ರೋಶ ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರ ನಿಲುವು ಕೂಡ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗೀಡು ಮಾಡಿದೆ. ಇವತ್ತು ರಾಜಕೀಯ ಇಕ್ಕಟ್ಟು ಎದುರಾಗಿದೆ, ಮುಂದಿರೋ ಸವಾಲೇನು ಅಂತ ಹೇಳಿದೆ, ಮತ್ತು ಅವ್ರ ಇಮೇಜಿಗೆ ಒಂದು ಬಿದ್ದಂತ ಪೆಟ್ಟಂತ ಖಂಡಿತವಾಗ್ಲೂ ನಾನು ಹೇಳ್ಬಹುದು. ಒಬ್ಬ ಜರ್ನಲಿಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಈಗ ಪರೀಕ್ಷಾ ಪೇ ಚರ್ಚಾ ಮೂಲಕ ವಿದ್ಯಾರ್ಥಿಗಳ ಜೊತೆ ನಿಲ್ತಾ ಇದ್ರಲ್ವಾ ಪ್ರಧಾನಿ ಮೋದಿ ಅವರು. ಹೌದು ಸರ್. ಸ್ವತಃ ತಮ್ಮದೇ ಶಿಕ್ಷಣ ಸಚಿವಾಲಯದ ಲೋಪದೋಷಗಳು ಒಂದು ದೊಡ್ಡ ಮುಜುಗರ ತಂದೊಡ್ಡಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ವಾ? ಅದು ಪ್ರಶ್ನೆ ಮಾಡಬೇಕಾಗಿದೆ. ಅವರ ಒಂದು ಬ್ಯಾಕಪ್ ಹೆಜ್ಜೆ ಏನಿದೆ, ಸಂಸತ್ನಲ್ಲಿ ಕಠಿಣ ಪರೀಕ್ಷಾ ಒಂದು ಅಕ್ರಮ ತಡೆ ಕಾಯ್ದೆ ತರೋಕ್ ಹೊರಟಿರುವಂತ ಬೆನ್ನಲ್ಲೇ ಈ ರಾಜೀನಾಮೆಯನ್ನ ಸ್ವೀಕರಿಸುವ ಮೂಲಕ ಸರ್ಕಾರ ತನ್ನ ಮೇಲೆ ಇದ್ದಂತ ಜನಾಕ್ರೋಶದ ಒಂದು ಕಾವನ್ನ ತಗ್ಗಿಸೋಕೆ ಮುಂದಾಗಿದೆ. ಇನ್ನು ಪರಿಸ್ಥಿತಿ ಸರಿ ಇರಲ್ಲ ಅಂತ ಹೇಳಿ. ಆದ್ರೆ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ,
ಕೇವಲ ಬಲಿಪಶು ಅಥವಾ ರಾಜೀನಾಮೆಯಿಂದ ಮುಗಿದ್ ಬಿಡ್ತಾ, ರಾಜೀನಾಮೆ ತೆಗೆದುಕೊಂಡ ತಕ್ಷಣ ಎಲ್ಲ ಆಗ್ಬಿಡ್ತಾ ಅಂತ ಹೇಳಿದ್ರೆ ಇಲ್ಲ, ಹೌದು. ಅದು ನಡೆಯೋದಿಲ್ಲ. ಇಡೀ ಪೇಪರ್ ಲೀಕ್ ದಂಧೆಯ ರೂವಾರಿಗಳ ಮೇಲೆ ಈ ಮೋದಿ ಸರ್ಕಾರ ಯಾವಾಗ್ಲೂ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ತಾ ಇರತ್ತಲ್ವಾ, ಆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಾ ಅನ್ನೋದು ನಮ್ಮ ಇಡೀ ದೇಶ ಉಸಿರು ಬಿಗಿ ಹಿಡಿದು ನೋಡ್ತಾ ಇದೆ. ಅದನ್ನ ನಾವು ನೋಡ್ಬೇಕು. ಹಂಗಾಗಿ ನಾನು ಓವರ್ ಆಲ್ ಏನ್ ಹೇಳೋದು ಅಂತ ಹೇಳಿದ್ರೆ, ಇದು ಬರೀ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅಲ್ಲ, ಇದು ಕೋಟ್ಯಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಣದಾಸೆಗೆ ಮಾರಿಕೊಂಡಂತ ವ್ಯವಸ್ಥೆಯ ಮುಖಕ್ಕೆ ಹೊಡೆದಂತ ಒಂದು ಚಾಟಿ ಏಟಾಗ್ಬೇಕು. ಬರೀ ರಾಜೀನಾಮೆ ಕೊಡ ತಕ್ಷಣ ಇವ್ರು ದೊಡ್ಡ ಸಾಚಾಗಳು ಅಂತ ಪೋಸ್ ಕೊಡೋದು ನಿಲ್ಬೇಕು. ಅಟ್ಲೀಸ್ಟ್ ಈಗ್ಲಾದ್ರೂ ಮಾಡಿದಾರಲ್ಲ ಥತ್ ಅನ್ನುವ ತರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಇದೊಂದು ದೊಡ್ಡ ಸಾಧನೆಯ ವಿಚಾರ ಆಗಿಲ್ಲ ಅನ್ನೋದನ್ನು ಕೂಡ ಅವ್ರು ಮನಗಾಣಬೇಕಾಗಿದೆ. ನಮ್ಮ ಜನ ಆ ನಿಟ್ಟಿನಲ್ಲಿ ಪಾಠ ಕಲಿಸಬೇಕಾಗಿದೆ. ಸಚಿವರು ಕುರ್ಚಿಯಿಂದ ಕೆಳಗಿಳಿದ್ರೆ ಸಾಕಾಗಲ್ಲ, ಪ್ರತಿಯೊಬ್ಬ ಪ್ರಾಮಾಣಿಕ ವಿದ್ಯಾರ್ಥಿಯ ಬೆವರಿನ ಹನಿಯ ಬೆಲೆಗೆ ನ್ಯಾಯ ಸಿಗೋವರೆಗೂ ಕೂಡ ಈ ಹೋರಾಟ ತಣ್ಣಗಾಗೋದಿಲ್ಲ ಅಂತ ನನಗ್ ಸದ್ಯಕ್ಕೆ ಅನಿಸ್ತಾ ಇದೆ ಗಂಗಾ. ಎಸ್ ರಾಘವ್ ಸರ್, ಈಗ ಗಮನಿಸ್ತಾ ಹೋಗೋದಾದ್ರೆ ಎಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಅವರು ಅಂದ್ರೆ ಪ್ರತಿಕ್ರಿಯೆ ನೀಡ್ತಾ ಇರಲಿಲ್ಲ. ಎಲ್ಲೇ ಹೋದ್ರೂ ಕೂಡ ಅವರು ಯಾರೇ ಹೇಳಿದ್ರು ಕೂಡ ರಾಜೀನಾಮೆಯನ್ನ ಕೇಳಬಹುದು ಅನ್ನುವಂಥ ಕಾರಣಕ್ಕೆ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಂಸತ್ ಅಧಿವೇಶನ ಕೂಡ ನಡೀತಾ ಇರುವಂಥದ್ದು, ಸೋಮವಾರಕ್ಕೆ ಕಲಾಪ ಮುಂದೂಡಿಕೆ ಆಗಿರುವಂಥದ್ದು. ಈ ಒಂದು ರಾಜೀನಾಮೆ ಕುರಿತು ಏನಾದರೂ ಮಾತನಾಡ್ತಾರಾ ಮೋದಿ ಅವರು? ವಿಪಕ್ಷಗಳಿಗೆ ಎದುರುತ್ತರವನ್ನ ಕೊಡ್ತಾರಾ ಅನ್ನುವಂಥದ್ದು ನಾವು ನಿರೀಕ್ಷಿಸಬಹುದಾ? ಯಾವ ರೀತಿಯಾಗಿ ಅವರ ಉತ್ತರ ಇರುತ್ತೆ ಅಂತ ಸರ್? ವೆಲ್, ವೆರಿ ಗುಡ್ ಕ್ವೆಶನ್ ಗಂಗಾ. ಏನ್ ಪ್ರಶ್ನೆ ಏನಂತ ಹೇಳಿದ್ರೆ, ಇಲ್ಲಿವರೆಗೂ ಪ್ರಧಾನಿ ಮೋದಿ ಅವರು ಎದುರಿಸ್ತಾ ಇರುವಂತ ದೊಡ್ಡ ಆರೋಪ ಅಂತ ಹೇಳಿದ್ರೆ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ಅಂತ. ಆದ್ರೆ ಒಂದಂತೂ ನಿಜ, ಅವ್ರು ಉತ್ತರ ಕೊಡ್ತಾರೋ ಬಿಡ್ತಾರೋ, ಆದ್ರೆ ಅಧಿವೇಶನದಲ್ಲಿ ದೊಡ್ಡ ಸದ್ದಾಗೋದ್ರಲ್ಲಿ, ಸುದ್ದಿ ಆಗೋದ್ರಲ್ಲಿ, ಚರ್ಚೆಗೆ ಈಡು ಮಾಡಿಕೊಡೋ ನಿಟ್ಟಿನಲ್ಲಿ ವಿಪಕ್ಷಗಳು ಮುಂದಾಗೋದಂತೂ ಸುಳ್ಳಲ್ಲ. ಯಾಕಂತ ಹೇಳಿದ್ರೆ ಈಗ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಎಲ್ರೂ ಕೂಡ ಅವರದ್ದೇ ಆದಂತ ರೀತಿಯಲ್ಲಿ ತಯಾರಿ ಮಾಡಿಕೊಳ್ತಾನೆ ಇರ್ತಾರೆ. ಹಾಗಾಗಿ ಈ ಧ್ವನಿ ಪ್ರತಿಧ್ವನಿಸುತ್ತೆ. ಆದ್ರೆ ಇಮೇಜ್ ಧಕ್ಕಿ ಆಗಿದ್ರೂ ಕೂಡ ಪ್ರಬಲ ನಾಯಕ ಯಾರು, ಹೌದು, ಮೋದಿ ಅವ್ರಿಗೆ ಎದುರಾಳಿ ಯಾರು ಅನ್ನೋ ಪ್ರಶ್ನೆಗೆ ವಿಪಕ್ಷಗಳು ಕೂಡ ಹುಡುಕಿಕೊಳ್ಬೇಕಾಗಿದೆ. ಇಲ್ಲಿ ಸುಖಾಸುಮ್ಮನೆ ಯಾವುದೋ ಒಂದು ನಮ್ಗೆ ಇಶ್ಯೂ ಸಿಕ್ತು ಅಂತ ಹೇಳಿ ದೊಡ್ಡ ಹೋರಾಟ ಮಾಡ್ಲಿಕ್ಕೆ ಅಷ್ಟೇ ಮುಂದಾಗ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಕೂಡ ಇವರಿಗೆ ಜನಪರ ಕಾಳಜಿ ಇದೆಯಾ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದು ಒಂದು ಹೊಸ ತಿರುವು ಪಡೆದುಕೊಳ್ಬಹುದು. ಹೌದು, ಯಾವಾಗ್ಲೂ ಆರಂಭದಲ್ಲಿ ಇದ್ದಂತ ವರ್ಚಸ್ಸನ್ನ 3 ಟರ್ಮ್ಗಳ ಕಾಲ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಮೋದಿ ಅವರು ಒಂದು ಪ್ಲಸ್ ಪಾಯಿಂಟ್ ನ ಸಂಪಾದಿಸಿದ್ದಾರೆ. ಈಗಲೂ ಕೂಡ ಅಶ್ವವೇಗ ಸರ್ವೆಯಲ್ಲಿ ನಿಮ್ಗೆ ಯಾರ್ರೀ ಜನಪ್ರಿಯ ನಾಯಕ ಅಂತ ಹೇಳಿದಾಗ ಕೇಂದ್ರ ಸರ್ಕಾರದ ದೃಷ್ಟಿಕೋನದಿಂದ ನೋಡುವಾಗ ಜನರಿಗೆ ಮೋದಿಯವರ ಒಂದು ಹೆಸರು ವರ್ಚಸ್ಸು ಇದ್ದೇ ಇದೆ. ಆದ್ರೆ ದಟ್ ಇಸ್ ನಾಟ್ ಇನಫ್. ಅದು ನಮ್ಮ ಒಂದು ಕಳಕಳಿ. ಹಾಗಾಗಿ ವಿಪಕ್ಷಗಳು ಇದನ್ನ ಪ್ರಶ್ನೆ ಮಾಡಬಹುದು. ಮೋದಿ ಅವರು ಉತ್ತರ ಕೊಡ್ತಾರಾ ಕೊಡಲ್ವಾ ಅನ್ನೋದು ಸೆಕೆಂಡ್ರಿ ಅಂತ ನನಗೆ ಅನಿಸ್ತಾ ಇದೆ ಗಂಗಾ. ಎಸ್, ಒಂದು ವೇಳೆ ಉತ್ತರ ಕೊಟ್ರೆ ಸರ್, ಒಂದು ವಿಪಕ್ಷಗಳಿಗೆ ಕೌಂಟರ್ ಕೊಡುವಂತಹ ಉತ್ತರ ಇದ್ದೇ ಇರುತ್ತೆ ಅಂತ ನಾವು ಗಮನಿಸಬಹುದಾ ಅಥವಾ ಹೇಗೆ? ನಿಜ, ಪೊಲಿಟಿಕಲ್ ಪಾಯಿಂಟ್ ಅಂತ ನೋಡಿದಾಗ ಮತ್ತೊಬ್ಬರ ಲೋಪದೋಷಗಳನ್ನ ಹುಡುಕಿ ಎದುರುತ್ತರವನ್ನ ಕೊಡುವಂತ, ಕೌಂಟರ್ ಕೊಡುವಂತ ಕೌಶಲ್ಯ, ಶಕ್ತಿ, ಸಾಮರ್ಥ್ಯ ಪ್ರತಿಯೊಂದು ಪಕ್ಷಗಳಿಗೂ ಇದ್ದೇ ಇರುತ್ತೆ. ಭಾರತೀಯ ಜನತಾ ಪಕ್ಷ ದೇಶದಾದ್ಯಂತ ತನ್ನದೇ ಆದಂತಹ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ಮುಂದಿರುವಾಗ ಕರ್ನಾಟಕ ಅವ್ರಿಗೆ ಒಂದಿಷ್ಟು ಸವಾಲಾಗ್ತಾ ಇದೆ, ಇನ್ನೊಂದ್ 2-3 ರಾಜ್ಯಗಳು ಅವರಿಗೆ ಸವಾಲಾಗಿರಬಹುದು. ಆದ್ರೆ ಅವರ ಸ್ಟ್ರಾಟಜಿಗಳಂತ ನೋಡಿದಾಗ ಉತ್ತರ ಕೊಟ್ಟರು ಕೂಡ ಅದು ಸಮಯೋಚಿತ ಅಲ್ಲ. ನಾನ್ ಕೇಳೋ ಪ್ರಶ್ನೆ, ನನ್ನ ಪಾಯಿಂಟ್ ಆಫ್ ವ್ಯೂ ಒಂದೇ, ರಾಜಕೀಯ ಆಟಾಟೋಪ ಅವ್ರ ಉತ್ತರ ಸ್ಟ್ರಾಟಜಿ ಏನೇ ಇರ್ಬೋದು, ಕೌಂಟರ್ ಕೊಡೋಕೆ ಏನೇ ಇರ್ಬೋದು, ಆದ್ರೆ ಆ ಹೋದಂತ ಜೀವಗಳನ್ನ ಅವ್ರಿಗೆ ತಂದು ಕೊಡೋ ಸಾಮರ್ಥ್ಯ ಇದೆಯಾ? ಆ ಸತ್ಯದ ಧ್ವನಿಗೆ ಅವರು ಕೇಳಿಸಿಕೊಳ್ಳುವಂತ ಒಂದು ವ್ಯವಧಾನ ಇದೆಯಲ್ಲ, ಅದು ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ಹಾಗಾಗಿ ಅವ್ರು ಯಾರ ಪ್ರಶ್ನೆ ಕೇಳಿ ಇವ್ರು ಉತ್ತರ ಕೊಡ್ಲಿ, ದಟ್ ಇಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಬರೀ ಈಗ ಟ್ರ್ಯಾಕ್ ರೆಕಾರ್ಡ್ ನ ಹೇಳ್ತಾ ಕೂತ್ಕೊಳ್ಳೋದಲ್ವಲ್ಲ. ಈಗ ಎದುರಾಳಿ ಪಕ್ಷದವ್ರು ಏನ್ ಹೇಳ್ತಾರೆ, ಭಾರತೀಯ ಜನತಾ ಪಕ್ಷವನ್ನ ಉದ್ದೇಶಿಸಿ ಮಾತನಾಡುವಾಗ ಏನ್ ಹೇಳ್ತಾರೆ, ನೀವು ಸ್ವಾತಂತ್ರ್ಯದಲ್ಲಿ ಭಾಗಿಯಾಗಿದ್ರಾ ಸಂಗ್ರಾಮದಲ್ಲಿ ಅಂತ ಕೇಳ್ತಾರೆ. ಅದಲ್ಲ ಪಾಯಿಂಟ್. ಈಗ ಇವರು ನೀವೆಷ್ಟು ಜನರಿಗೆ ಈಗ ಮುಸ್ಲಿಂ ಅಪೀಸ್ಮೆಂಟ್ ಅಥವಾ ಮುಸ್ಲಿಂ ತುಚ್ಛೀಕರಣಕ್ಕೆ ನೀವು ಮಾತ್ರ ಇರ್ತೀರಿ, ನಮ್ ಪರವಾಗಿಲ್ಲ, ದೇಶವನ್ನು ಒಡೆಯೋ ಕೆಲಸವನ್ನು ಮಾಡ್ತೀರಿ ಅಂತ ಬಿಜೆಪಿ ಅವರು ಹೇಳ್ತಾರೆ. ಅದೇ ಪ್ರಶ್ನೆಗಳು ನಡೀತಾ ಇದಾವೆ ಬಿಟ್ರೆ ಬರೀ ಹಿಂದುತ್ವ, ಪಾಕಿಸ್ತಾನ, ಮುಸ್ಲಿಂ ಅನ್ನೋದು ಬಿಟ್ಟು ಬೇರೆ ಏನಾದ್ರೂ ನಡೆಯುತ್ತಾ? ಬೇರೆ ಏನಾದ್ರೂ ಉತ್ತರ ಕೊಡ್ತಾರಾ? ಜನರ ಅಭಿವೃದ್ಧಿ ದೃಷ್ಟಿಯಿಂದ ಇವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ? ಪ್ರೆಸೆಂಟ್ ಅಲ್ಲಿ ಸದ್ಯಕ್ಕೆ ಸ್ಥಿತಿ ಹಿಂಗಿದೆ, ಅದರ ಕಾವನ್ನ ತಣಿಸಿ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಯಾವ ಭರವಸೆಯನ್ನು ಕೊಡ್ತಾರೆ? ವಿದ್ಯಾರ್ಥಿಗಳು ಇವ್ರ ಮಾತನ್ನ ಯಾಕೆ ನಂಬಬೇಕು? ಆ ನಿಟ್ಟಿನಲ್ಲಿ ಉತ್ತರ ಕೊಡೋದು ಅಷ್ಟೇ ನಾವು ಗಮನ ಹಾಕ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಫ್ರಮ್ ದ ಪಾಯಿಂಟ್ ಆಫ್ ಪಬ್ಲಿಕ್. ಎಸ್, ಧನ್ಯವಾದ ಸರ್ ತಮ್ಮೆಲ್ಲ ಮಾಹಿತಿಗಾಗಿ.